ಫೈನಲ್ ಆಗಿ ಸಿಕಂದರ್ ಮೂವಿ ಟೀಸರ್ ಅನ್ನ ರಿಲೀಸ್ ಮಾಡಿದರು. ಯಾವ ರೀತಿ ಟೀಸರ್ ಐತಂದ್ರ ಒಂದು ಟಾಪ್ ಕ್ಲಾಸ್ ಆಕ್ಷನ್ ಥ್ರಿಲ್ಲಿಂಗ್ ಮೂವಿ ಐತಿ. ಸಿಕಂದರ್ ಅನ್ಗುಡ್ಕ ನೆನಪಾಗೋದು ಸಲ್ಮಾನ್ ಖಾನ್ ಅವರ ಆಕ್ಷನ್ ಥ್ರಿಲ್ಲಿಂಗ್ ಮೂವಿಗಳು ಅಂತೀರಿ ಅವ್ರು ನೋಡಿ ಇರ್ತೀರಿ. ಅದ್ರೊಳಗೂ ಈ ಸಿಕಂದರ್ ಕೂಡ ಒಂದ್ ಬರ್ತೈತಿ. ಯಾಕಂದ್ರ ಈ ಮೂವಿ ಬಗ್ಗೆ ಮಾತಾಡಕ್ ಇಂಟ್ರೆಸ್ಟ್ ಆಗೈತಿ ಅಂದ್ರ ಇದರ ಬಗ್ಗೆ ನೋಡೋದ್ ಮುಂದ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತಾತು. ಅಂದ್ರೆ ಏನಂದ್ರ ಈ ಮೂವಿ ಕಂಪ್ಲೀಟ್ ಆಗಿ ಆಕ್ಷನ್ ಥ್ರಿಲ್ಲಿಂಗ್ ಮೂವಿ ಐತಿ. ಮತ್ತ ಯಾಕಂದ್ರ ಕಂಪ್ಲೀಟ್ ಏನ್ ಟೀಸರ್ ಐತ್ಲಾ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ಮಟನು ಆಕ್ಷನ್ ಅನ್ನ ನೋಡಿದ್ವು ಈ ಟೀಸರ್ ಒಳಗ. ಅದನ್ನ ಬಿಟ್ಟು ಏನ್ ಇರಾಕಿಲ್ಲ. ಸಲ್ಮಾನ್ ಖಾನ್ ಅವ್ರ ಡೈಲಾಗ್ ಕೂಡ ಸಿಕ್ಕು. ಆದ್ರ ಆ ಮಟ್ಟಿಗೆ ಟಾಪ್ ಕ್ಲಾಸ್ ಇದು ಡೈಲಾಗ್ಗಳು ಯಾವ ಇರಾಕಿಲ್ಲ ಆಸ್ ಕಂಪೇರ್ ಟು ಬೇರೆ ಬೇರೆ ಇವ್ರ ಮೂವಿಗಳು ನೋಡ್ರ. ಮತ್ತ ಏನ್ ಈ ಟೀಸರ್ ಇನ್ನೂ ಬೆಟರ್ ಕ್ವಾಲಿಟಿ ಮಾಡಬಹುದಿತ್ತು ಅನ್ಸಿತ್ತು. ಆನಂತರ ಟೀಸರ್ ಒಳಗ ರಶ್ಮಿಕಾ ಮಂದನ್ ಅವರು ಕೂಡ ಕಾಣಿಸ್ಕೊಂಡ್ರು. ಒಂದ ಚಲೋ ರೋಲ್ ಒಳಗ ಐತಿ ಈ ಮೂವಿ ಒಳಗೂ ರಶ್ಮಿಕಾ ಮಂದನ್ ಅಂತೇಳಿ ಅನ್ಸಾಯ್ತಿ. ನೋಡೋಣ ಯಾವ್ದಾರ ಅವ್ರದ್ದು ಇನ್ವಾಲ್ವ್ಮೆಂಟ್ ಈ ಮೂವಿ ಒಳಗೆ ಐತಿ ಅಂತ ಮುಂದೆ ಗೊತ್ತಾಗೈತಿ ಮೂವಿ ರಿಲೀಸ್ ಆದ್ಮೇಲೆ. ಬಟ್ ಈಗ ಮಾತ್ರ ಒಂದು ಟಾಪ್ ಕ್ಲಾಸ್ ಒಳಗೆ ಇರ್ಬೋದು. ಒಂದು ಟಾಪ್ ಏನು ಪರ್ಸನ್ ಇರ್ತಾನ ಅದ್ರೊಳಗೆ ಇರ್ಬೋದು ಅಂತ ಅನ್ಸಾಯ್ತಿ ರಶ್ಮಿಕಾ ಮಂದನ್ ಅವರ. ನೋಡೋಣ ಮೂವಿ ರಿಲೀಸ್ ಆಗ್ಬೇಕು ಗೊತ್ತಾಗೈತಿ. ಆನಂತರ ಸಿಕಂದರ್ ಬಗ್ಗೆ ಇನ್ನಷ್ಟು ಮೂವಿ ಮಾತಾಡೋದಾದ್ರೆ ಆಸ್ ಕಂಪೇರ್ ಟು ಬಜರಂಗಿ ವಜಾ ಮತ್ತ ಈ ಬೇರೆ ಬೇರೆ ಮೂವಿಗಳದ ಸುಲ್ತಾನ್ ಮೂವಿಗಳು ಅವಕ್ ಕಂಪೇರ್ ಮಾಡ್ರೆ ಸ್ವಲ್ಪ ಕ್ವಾಲಿಟಿ ಲೋ ಐತಿ ಅನ್ಸಾಯ್ತಿ ಸಲ್ಮಾನ್ ಖಾನ್ ಅವ್ರದ. ಅಂದ್ರ ಇಷ್ಟ ಬಜೆಟ್ ಹೋಗೋ ಸಿನಿಮಾ ಆಗೋಕತ್ರು ಆ ಟೈಪ್ ಒಳಗ ಒಂದ್ ಅನ್ಸಾತಿಲ್ಲ. ಅಂದ್ರ ಟೀಸರ್ ನೋಡಿದ್ಮ್ಯಾಗ. ಬಟ್ ಮೂವಿ ನೋಡಿದ್ಮ್ಯಾಗ ಬೇರೆ ಟೀಸರ್ ನ ನೋಡೋದಾನ ಬೇರೆ. ಅವಾಗ ನೋಡೋಣ ಏನಕೈತಿ ಅಂತೇಳಿ. ಬಟ್ ಟೀಸರ್ ಮಾತ್ರ ಒಂದ್ ಲೆಕ್ಕದಲ್ಲಿ ನೋಡ್ರಿ ಒಂದ್ ಮಾರ್ಕ್ಸ್ ಕೊಡೋದಾದ್ರೆ 100ಕ್ಕೆ 80 ಮಾರ್ಕ್ಸ್ ಕೊಡ್ಬೋದು. ಚಲೋ ಐತಿ ನೋಡೋದಂಗಂತೇನಿಲ್ಲ. ಒಂದ್ ಆಕ್ಷನ್ ಥ್ರಿಲ್ಲಿಂಗ್ ಟೀಸರ್ ಒಳಗೆ ಐತಿ ಚಲೋ ಐತಿ. ಆದ್ರೆ ಕಂಪೇರ್ ಮಾಡ್ರೆ ಸಲ್ಮಾನ್ ಖಾನ್ ಇದ್ದ ಕಾರಣ ಇನ್ನೂ ಬೆಟರ್ ಕ್ವಾಲಿಟಿ ಕೊಡಬಹುದಿತ್ತೇನೋ ಅನ್ಸಿತ್ತು. ಅದಕ್ಕೆ ಹೇಳಿದ್ವು. ಮತ್ತೆ ಟೀಸರ್ ಮಾತ್ರ ಚಲೋ ಐತಿ ಕೆಟ್ಟ ಅಂತಿಲ್ಲ ಚಲೋ ಐತಿ. ಮತ್ತೆ ಇದೇ ತರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋದನ್ನ ಮರಿಬೇಡ್ರಿ.